ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ನಿಫ್ಟಿನಲ್ಲಿ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಗುರುವಾರದವರೆಗೂ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ ಟೈಮ್ ಹೈ ಹತ್ರ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಶುಕ್ರವಾರ ಒಂದೇ ದಿನ ನಿಫ್ಟಿಯಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಕಳೆದ ವಾರ ನಿಫ್ಟಿ ಪಾಸಿಟಿವ್ ಆಗಿ ಇತ್ತು. 0.4% ಗೇನ್ ಆಗಿದೆ. 24,500 ನಿಫ್ಟಿಗೆ ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ. ಈ ಒಂದು ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ 24,800 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಆ ಒಂದು ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ನಿಫ್ಟಿ 25,000 ಲೆವೆಲ್ ವರೆಗೂ ಹೋಗ್ಬೋದು. ಬಟ್ 24,500 ಕೆಳಗಡೆ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಆಮೇಲೆ 24,200 ಒಂದು ಮೇಜರ್ ಸಪೋರ್ಟ್ ಆಗುತ್ತೆ. ಆ ಲೆವೆಲ್ ಕೂಡ ಬ್ರೇಕ್ ಆದ್ರೆ 24,000 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ನಿಫ್ಟಿ 50ಯಲ್ಲಿ ಮೇಜರ್ ವೇಟೇಜ್ ಹೊಂದಿರುವಂತಹ ಎರಡು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್. ಈ ಒಂದು ಸ್ಟಾಕ್ ಶುಕ್ರವಾರ 2% ಕರೆಕ್ಟ್ ಆಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ನ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಚೆನ್ನಾಗಿ ಮಾಡಿದೆ. ಹಾಗೆ ಡಿಜಿಟಲ್ ಸರ್ವಿಸಸ್ ಅಂದ್ರೆ ಜಿಯೋ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿರೋದು ಕಾಣಿಸ್ತದೆ. ಅದರ್ ಸೆಗ್ಮೆಂಟ್ ನಲ್ಲಿ ಸಾಕಷ್ಟು ರೆವೆನ್ಯೂ ಫಾಲ್ ನೋಡೋದಕ್ಕೆ ಸಿಕ್ತು. ಆಯಿಲ್ ಅಂಡ್ ಗ್ಯಾಸ್ ಮತ್ತೆ ರಿಟೇಲ್ ಬಿಸ್ನೆಸ್ ನಲ್ಲಿ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಸ್ವಲ್ಪ ಫಾಲ್ ಆಗಿತ್ತು. ಒಂದು ಮಿಕ್ಸ್ಡ್ ಬ್ಯಾಗ್ ರಿಸಲ್ಟ್ ಅನ್ನ ರಿಲಯನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ನಾಳೆ ಸೋಮವಾರದ ದಿನ ಬ್ರೋಕರೇಜ್ ಗಳ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಬ್ರೋಕರೇಜ್ ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಅಕಸ್ಮಾತ್ ಬ್ರೋಕರೇಜ್ ಟಾರ್ಗೆಟ್ಸ್ ಏನಾದರೂ ಡೌನ್ ಗ್ರೇಡ್ ಆದ್ರೆ ಅಥವಾ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದಿಲ್ಲ ಅಂತ ಬ್ರೋಕರೇಜ್ ಗಳು ಏನಾದರೂ ಹೇಳಿದ್ರೆ ರಿಲಯನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಬರುವಂತ ಚಾನ್ಸಸ್ ಇರುತ್ತೆ. ರಿಲಯನ್ಸ್ ಕರೆಕ್ಟ್ ಆದ್ರೆ ಓವರ್ ಆಲ್ ನಿಫ್ಟಿ ಮೇಲೆ ಕೂಡ ಅದರ ಒಂದು ಎಫೆಕ್ಟ್ ಇರುತ್ತೆ. ಹಾಗೆ HDFC ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅಷ್ಟೊಳ್ಳೆ ರಿಸಲ್ಟ್ HDFC ಬ್ಯಾಂಕ್ ನ ಕಡೆಯಿಂದ ಕೂಡ ಬಂದಿಲ್ಲ. ಬ್ಯಾಡ್ ಲೋನ್ಸ್ ಗಳು ಇನ್ಕ್ರೀಸ್ ಆಗ್ತದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕನ್ಸರ್ನ್ಸ್ ಇನ್ನೂ ಕೂಡ HDFC ಬ್ಯಾಂಕ್ ಅಲ್ಲಿ ಇದೆ. ಸೊ ಬ್ರೋಕರೇಜ್ ಗಳ ವ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಏನಾದರೂ ಕರೆಕ್ಟ್ ಆದ್ರೆ ಓವರ್ ಆಲ್ HDFC ಬ್ಯಾಂಕ್ ರಿಲಯನ್ಸ್ ಎರಡು ಸೇರಿ 20% ವೇಟೇಜ್ ಅನ್ನ ನಿಫ್ಟಿನಲ್ಲಿ ಹೊಂದಿದೆ. ಸೊ ಎರಡು ಸ್ಟಾಕ್ ಗಳು ಕರೆಕ್ಟ್ ಆದಾಗ ಓವರ್ ಆಲ್ ನಿಫ್ಟಿ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ರಿಲಯನ್ಸ್ ನ ಜಿಯೋ ಬಿಸ್ನೆಸ್ ಏನು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಹಾಗೆ ಮುಂದಿನ ಕ್ವಾರ್ಟರ್ ಗಳಿಂದ ARPU ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಟ್ಯಾರಿಫ್ ಹೈಕ್ ಅನ್ನ ಮಾಡಿದರೆ ಆದ್ರಿಂದ ARPU ನಾರ್ಮಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಇನ್ನೊಂದು ಕನ್ಸರ್ನ್ ಏನು ಅಂದ್ರೆ BSNL ಈಗ ಚಾಲ್ತಿಗೆ ಬರ್ತಿದೆ. ಸಾಕಷ್ಟು ಜನ ಜಿಯೋ ಮತ್ತೆ ಏರ್ಟೆಲ್ ನಿಂದ BSNL ಗೆ ಪೋರ್ಟ್ ಕೂಡ ಆಗ್ತಿದ್ದಾರೆ. ಸೊ ಇವರ ಸಬ್ಸ್ಕ್ರೈಬರ್ ಬೇಸ್ ಯಾವ ರೀತಿಯಲ್ಲಿ ಇರುತ್ತೆ ಅದು ಕೂಡ ಒಂದು ಕ್ವೆಶ್ಚನ್ ಆಗಿರುತ್ತೆ. ಅಕಸ್ಮಾತ್ ಸಬ್ಸ್ಕ್ರೈಬರ್ ಬೇಸ್ ಕಡಿಮೆ ಆದ್ರೆ ಜಿಯೋ ಬಿಸ್ನೆಸ್ ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ HDFC ಬ್ಯಾಂಕ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದರೆ. ಇವರ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಬಿಸ್ನೆಸ್ ಆಗಿರುವಂತ HDB ಫಿನಾನ್ಷಿಯಲ್ಸ್ ನ IPO ತರುವಂತ ಪ್ಲಾನ್ಸ್ ಇದೆ ಅಂತ HDFC ಬ್ಯಾಂಕ್ ಹೇಳಿದ್ದಾರೆ. ಇದಕ್ಕೆ ಆಲ್ರೆಡಿ ಬೋರ್ಡ್ ನ ಕಡೆಯಿಂದ ಗ್ರೀನ್ ಲೈಟ್ ಕೂಡ ಸಿಕ್ಕಿದೆ. 2025 ಸೆಪ್ಟೆಂಬರ್ ನ ವೇಳೆಗೆ HDFC ಗ್ರೂಪ್ ನ ಈ ಒಂದು ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ. ಸೊ ಮುಂದಿನ ವಾರದ ಮೇಜರ್ ಇವೆಂಟ್ 2025 ಫಿನಾನ್ಷಿಯಲ್ ಇಯರ್ ನ ಬಜೆಟ್ ಆಗಿರುತ್ತೆ. ಸೊ ಈ ಒಂದು ಬಜೆಟ್ ಬ್ಯಾಲೆನ್ಸ್ಡ್ ಬಜೆಟ್ ಆಗಿರಬಹುದು ಅಂತ ಸಾಕಷ್ಟು ಎಕ್ಸ್ಪರ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ನಾರ್ಮಲ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ಫ್ರಾಸ್ಟ್ರಕ್ಚರಲ್ ಗ್ರೋತ್ ನ ಬಗ್ಗೆ ಗವರ್ಮೆಂಟ್ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾರೆ. ಸೋಷಿಯಲ್ ಸ್ಪೆಂಡಿಂಗ್ ನ ಬಗ್ಗೆ ಕೂಡ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ಸ್ ಇರುತ್ತೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು, ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಸ್ಟ್ರಾಂಗ್ ಮಾಡೋದು ಗವರ್ಮೆಂಟ್ ನ ಉದ್ದೇಶ ಆಗಿರುತ್ತೆ. ಹಾಗೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ಗೂ ಕೂಡ ಹೆಚ್ಚಿನ ಒಂದು ಬಜೆಟ್ ಅಲೋಕೇಶನ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದರ ಜೊತೆಯಲ್ಲಿ ಡಿಫೆನ್ಸ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು, ರೈಲ್ವೇಸ್ ನಲ್ಲಿ ಇನ್ನಷ್ಟು ಹೆಚ್ಚಿನ ಬಜೆಟ್ ನ ಅಲೋಕೇಶನ್ ಚಾನ್ಸಸ್ ಇರುತ್ತೆ. ಹಾಗೆ ಇನ್ವೆಸ್ಟರ್ಸ್ ಗಳು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಈ ಒಂದು ಬಜೆಟ್ ನಲ್ಲಿ ಇಟ್ಟಿದ್ದಾರೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಎಸ್ಪೆಷಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಟ್ಯಾಕ್ಸ್ ರೇಟ್ ಏನಾದರೂ ಕಡಿಮೆ ಆಗುತ್ತಾ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ರೀಸೆಂಟ್ ಆಗಿ ಜೆಫ್ರೀಸ್ ನ ಕ್ರಿಸುಡ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಭಾರತದ ಗವರ್ಮೆಂಟ್ ಈಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು. ಆಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ಸ್ ನಲ್ಲಿ ಬರುತ್ತೆ. ಇಂಡಿಯನ್ ಮಾರ್ಕೆಟ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಲಾಂಗ್ ಟರ್ಮ್ ಅಲ್ಲಿ ನೀವು 1 ಲಕ್ಷದಷ್ಟು ಪ್ರಾಫಿಟ್ಸ್ ಅನ್ನ ಮಾಡಿದ್ರೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲಿಕೇಬಲ್ ಇರೋದಿಲ್ಲ. ಮೇ ಬಿ ಆ ಒಂದು ಲಿಮಿಟ್ಸ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಸೊ 1 ಲಕ್ಷಕ್ಕೂ ಹೆಚ್ಚಿನ ಪ್ರಾಫಿಟ್ಸ್ ಮಾಡಿದಾಗ ಅದರ ಮೇಲೆ ಏನು 10% ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗುತ್ತೆ. ಅದನ್ನ ಚೇಂಜ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಹಾಗೆ ಅದನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ಗಳು ಕೂಡ ಕಡಿಮೆನೆ ಕಾಣಿಸುತ್ತೆ. ಬಟ್ ಅದನ್ನೇನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ ನಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ರಿಸ್ಕ್ ಅನ್ನ ಗೌರ್ಮೆಂಟ್ ತಗೊಳ್ಳುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ಬಜೆಟ್ ಅನೌನ್ಸ್ಮೆಂಟ್ ಇದೆ. ಬಜೆಟ್ ಸ್ಟಾಕ್ಸ್ ಅನ್ನ ಹುಡುಕ್ತಿದ್ರೆ ಸ್ಟಾಕ್ ಗಳಿಗಿಂತ ಸೆಕ್ಟರ್ ಅನ್ನ ಫೋಕಸ್ ಅಲ್ಲಿ ಇಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಆಗಿ ಕೆಪೆಕ್ಸ್, ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. ಇನ್ಫ್ರಾ ಮೇಲೆ ಹೆಚ್ಚಿನ ಒಂದು ಬಜೆಟ್ ಅನ್ನ ಗೌರ್ಮೆಂಟ್ ಅಲೋಕೇಟ್ ಮಾಡುವಂತ ಚಾನ್ಸಸ್ ಇದೆ. ಇದರ ಒಂದು ಡೈರೆಕ್ಟ್ ಬೆನಿಫಿಟ್ L&T, KNR ಕನ್ಸ್ಟ್ರಕ್ಷನ್ ಹಾಗೆ PNC ಇನ್ಫ್ರಾ ಈ ರೀತಿಯ ಸ್ಟಾಕ್ ಗಳಿಗೆ ಸಿಗುತ್ತೆ.
ಸೊ ರೈಲ್ವೇಸ್ ಅನ್ನ ಮಾಡರ್ನೈಸ್ ಮಾಡೋದು ಗೌರ್ಮೆಂಟ್ ನ ಉದ್ದೇಶ ಆಗಿರುತ್ತೆ. ಹಾಗೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡುವಂತ ಪ್ರಯತ್ನವನ್ನ ಗೌರ್ಮೆಂಟ್ ಮಾಡ್ತಾರೆ. ಹಾಗೆ ಹೊಸ ಒಂದು ಲೈನ್ಸ್ ಗಳನ್ನ ಆಡ್ ಮಾಡೋದು, ಹಾಗೆ ಸ್ಟೇಷನ್ ರೀಡೆವಲಪ್ಮೆಂಟ್, ಈ ರೀತಿಯಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಗಳು ಬರುವಂತ ಚಾನ್ಸಸ್ ಇದೆ. ಆಲ್ರೆಡಿ RVNL, IRFC, ರೈಲ್ಟೆಲ್ ಈ ಎಲ್ಲ ಸ್ಟಾಕ್ಗಳು ತುಂಬಾನೇ ಗೇನ್ ಆಗಿದೆ. ಇನ್ನಷ್ಟು ಸ್ಟ್ರಾಂಗ್ ಅನೌನ್ಸ್ಮೆಂಟ್ಸ್ ಬಂದ್ರೆ ಆ ಸ್ಟಾಕ್ಗಳಲ್ಲಿ ಇನ್ನಷ್ಟು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅದರ ಜೊತೆಯಲ್ಲಿ IRCTC, ಕಂಟೈನರ್ ಕಾರ್ಪ್, ತೀತಾಗರ್ ವ್ಯಾಗನ್ಸ್ ಕೂಡ ಫೋಕಸ್ ನಲ್ಲಿ ಇರುತ್ತೆ. ಅಫೋರ್ಡೆಬಲ್ ಹೌಸಿಂಗ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಕೂಡ ಫೋಕಸ್ ನಲ್ಲಿರುವಂತ ಚಾನ್ಸಸ್ ಇದೆ. ಆಲ್ರೆಡಿ PM ಆವಾಸ್ ಯೋಜನಾ ಅಂಡರ್ ಸಾಕಷ್ಟು ಅಫೋರ್ಡೆಬಲ್ ಹೌಸಿಂಗ್ ಸ್ಕೀಮ್ಸ್ ಅನ್ನ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಇದನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡಿದ್ರೆ ಸಾಕಷ್ಟು ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಕಂಪನೀಸ್ ಆಗಿರುವಂತಹ DLF, ಗೋಡ್ರೇಜ್ ಪ್ರಾಪರ್ಟೀಸ್, ಓಬಿರಾಯ್ ರಿಯಾಲಿಟೀಸ್ಗೂ ಕೂಡ ಇದು ಪಾಸಿಟಿವ್ ಆಗುತ್ತೆ. ಸೊ ಬಜೆಟ್ ನಲ್ಲಿ ಯಾವೆಲ್ಲ ಅನೌನ್ಸ್ಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಸೆಕ್ಟರ್ಗಳ ಸ್ಟಾಕ್ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆಯೇ ಗೌರ್ಮೆಂಟ್ ಡಿಫೆನ್ಸ್ನ ಮೇಲೆ ಕೂಡ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನು ಮಾಡುವಂತ ಚಾನ್ಸಸ್ ಇದೆ. ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಉದ್ದೇಶವನ್ನ ಗೌರ್ಮೆಂಟ್ಸ್ ಹೊಂದಿದೆ. ರಾಜನಾಥ್ ಸಿಂಗ್ ಅವರು ಕೂಡ ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ. ಸೊ ಅದರ ಒಂದು ಅಡ್ವಾಂಟೇಜ್ ಡಿಫೆನ್ಸ್ ಸ್ಟಾಕ್ ಗಳಿಗೆ ಸಿಗುತ್ತೆ. BEL ಆಗಿರ್ಬೋದು, HAL ಆಗಿರ್ಬೋದು, ಮಸ್ಗಾನ್ ಡಾಕ್, ಕೊಚಿನ್ ಶಿಪ್ ಯಾರ್ಡ್, ಈ ಎಲ್ಲ ಸ್ಟಾಕ್ಗಳು ಕೂಡ ಫೋಕಸ್ ನಲ್ಲಿ ಇರುತ್ತೆ. ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಅಗ್ರಿಕಲ್ಚರಲ್ ಸೆಕ್ಟರ್. ಅಗ್ರಿಕಲ್ಚರಲ್ ಸೆಕ್ಟರ್ ನಲ್ಲಿ ಕೇಳಿ ಬರ್ತಿರುವಂತಹ ಒಂದು ಬೇಡಿಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP. ಸೊ ಅದನ್ನೇನಾದ್ರೂ ಗೌರ್ಮೆಂಟ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇದೆ. ಮೇಜರ್ ಆಗಿ UPL ಆಗಿರ್ಬೋದು ಅಥವಾ ಟ್ರಾಕ್ಟರ್ ರಿಲೇಟೆಡ್ ಬಿಸ್ನೆಸ್ ಅನ್ನ ಮಾಡ್ತಿರುವಂತ ಮಹೀಂದ್ರಾ ಅಂಡ್ ಮಹೀಂದ್ರಾ, ಎಸ್ಕಾಟ್ ಈ ರೀತಿಯ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಹೆಲ್ತ್ ಕೇರ್ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಈ ಒಂದು ಬಜೆಟ್ ನಲ್ಲಿ ಹೊಂದಿದೆ. ಹೆಲ್ತ್ ಕೇರ್ ಸೆಗ್ಮೆಂಟ್ ನಲ್ಲಿ ನಾವು ಅಪೋಲೋ ಹಾಸ್ಪಿಟಲ್ಸ್, ಫೋರ್ಟಿಸ್ ಹೆಲ್ತ್ ಕೇರ್, ಸನ್ ಫಾರ್ಮಾಸ್ಯೂಟಿಕಲ್, ಸಿಪ್ಲಾ, ಡಿವಿಸ್ ಈ ರೀತಿಯ ಸ್ಟಾಕ್ ಗಳನ್ನ ಫೋಕಸ್ ನಲ್ಲಿ ಇಟ್ಕೋಬಹುದಾಗುತ್ತೆ. ಸೊ ಗೌರ್ಮೆಂಟ್ MSME, ಮೈಕ್ರೋ, ಸ್ಮಾಲ್ ಹಾಗೆ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ಬೆನಿಫಿಟ್ಸ್ ಅನ್ನ ಪ್ರತಿಯೊಂದು ಬಜೆಟ್ ನಲ್ಲಿ ಕೊಡ್ತಾರೆ. ಸೊ ಈ ಒಂದು ಬಜೆಟ್ ನಲ್ಲಿ ಈ ಸೆಕ್ಟರ್ ಗಳಿಗೆ ಹೆಚ್ಚಿನ ಒಂದು ಬೆನಿಫಿಟ್ ಸಿಗ್ತಾ ಹೋದ್ರೆ ಅದರ ಅಡ್ವಾಂಟೇಜ್ ಬ್ಯಾಂಕ್ಸ್ ಮತ್ತೆ NBFC ಕಂಪನಿಗಳಿಗೆ ಸಿಗುತ್ತೆ. ಹಾಗೆ ಗೌರ್ಮೆಂಟ್ಗೆ ಮೇಜರ್ ಕನ್ಸರ್ನ್ ಇರೋದು ಜಾಬ್ ಕ್ರಿಯೇಷನ್. ಹೆಚ್ಚಾಗಿ ಜಾಬ್ ಕ್ರಿಯೇಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಜಾಬ್ ಕ್ರಿಯೇಷನ್ ರಿಲೇಟೆಡ್ ಏನಾದರೂ ಅನೌನ್ಸ್ಮೆಂಟ್ಸ್ ಬಂದ್ರೆ L&T, TCS, ಇನ್ಫೋಸಿಸ್, HCL ಈ ರೀತಿಯ ಸ್ಟಾಕ್ಗಳು ಫೋಕಸ್ ನಲ್ಲಿರುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ರಿನ್ಯೂವೇಬಲ್ ಎನರ್ಜಿ. ಗೌರ್ಮೆಂಟ್ ಸಾಕಷ್ಟು ಕಾರ್ಬನ್ ನ್ಯೂಟ್ರಲೈಸೇಷನ್ ಅನ್ನ ಮಾಡಬೇಕು ಅಂತ ಇದ್ದಾರೆ. ಕಾರ್ಬನ್ ಅನ್ನ ಕಡಿಮೆ ಮಾಡಬೇಕು ಅಂದಾಗ ಗ್ರೀನ್ ಎನರ್ಜಿಗೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಕ್ಲೀನ್ ಟೆಕ್ನಾಲಜೀಸ್ ನ ಮೇಲೆ ಗೌರ್ಮೆಂಟ್ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನ ಮಾಡಿದ್ರೆ ಅದರ ಬೆನಿಫಿಟ್ ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, NTPC, ಐನಾಕ್ಸ್ ವಿಂಡ್, ಸುಜ್ಲಾನ್, SJVN ಈ ರೀತಿಯ ಕಂಪನಿಗಳಿಗೆ ಸಿಗುತ್ತೆ. ಸೊ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಅನೌನ್ಸ್ ಮಾಡುವಾಗ ಯಾವೆಲ್ಲ ಸೆಕ್ಟರ್ಗಳಿಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಆ ಪರ್ಟಿಕ್ಯುಲರ್ ಡೇ ಸ್ಟಾಕ್ಸ್ಗಳು ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದೇ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಾಚ್ ಲಿಸ್ಟ್ ಅಲ್ಲಿ ಸ್ಟಾಕ್ಗಳನ್ನು ಇಟ್ಕೋಬೋದಾಗುತ್ತೆ. ಬಜೆಟ್ ಅನ್ನು ಮಾನಿಟರ್ ಮಾಡ್ತಿರ್ಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಈ ರೀತಿಯ ಈವೆಂಟ್ಸ್ಗಳಿಗೆ ತಲೆ ಕೆಡಿಸ್ಕೋಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಯಾವೆಲ್ಲ ಸ್ಟಾಕ್ಗಳು ಒಳ್ಳೆ ಲೆವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ ಆ ಸ್ಟಾಕ್ಗಳನ್ನು ನೀವು ಬೈ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ HAL ಸ್ಟಾಕ್ ನಲ್ಲಿ 5600 ಲೆವೆಲ್ ಇಂದ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಜೂನ್ 4ಕ್ಕೆ ಸ್ಟಾಕ್ ತುಂಬಾನೇ ಕರೆಕ್ಟ್ ಆಗಿತ್ತು. ಆ ಒಂದು ಲೆವೆಲ್ ನಿಂದ ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಮತ್ತೆ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತದೆ. HAL ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೂಡ ಸಿಗ್ತದೆ. ಸೊ ಖಂಡಿತವಾಗ್ಲೂ HAL ಅನ್ನ ಫೋಕಸ್ ನಲ್ಲಿ ಇಟ್ಕೋಬಹುದಾಗುತ್ತೆ. ಸ್ವಲ್ಪ ಶೇರ್ಗಳನ್ನ ಬೇಕಿದ್ರೆ ಆಡ್ ಮಾಡ್ಕೋಬಹುದಾಗುತ್ತೆ. HAL ಒಳ್ಳೆ ಒಂದು ವ್ಯಾಲ್ಯೂಷನ್ ನಲ್ಲಿ ಟ್ರೇಡ್ ಆಗ್ತದೆ. 42ರ PE ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PE 87-88ರ ಅರೌಂಡ್ ಅಲ್ಲಿ ಇದೆ. ಸೊ ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ಕೋಬಹುದು. ಒಳ್ಳೆ ಒಂದು ಅರ್ನಿಂಗ್ಸ್ ಅನ್ನ ಕೂಡ HAL ಮಾಡ್ತಿದ್ದಾರೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ಈ ಒಂದು ಸ್ಟಾಕ್ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡುತ್ತೆ. ಹಾಗೆ ಬಜೆಟ್ ಅಂತ ಬಂದಾಗ ಇನ್ಫ್ರಾ ತುಂಬಾನೇ ಕಾನ್ಸಂಟ್ರೇಷನ್ ನಲ್ಲಿ ಇರುವಂತಹ ಒಂದು ಸೆಕ್ಟರ್ ಆಗಿರುತ್ತೆ. ಸೊ L&T ಅದರ ಮೇಜರ್ ಬೆನಿಫಿಷರಿ ಆಗುತ್ತೆ. L&T ಕೂಡ ಸಾಕಷ್ಟು ದಿನಗಳಿಂದ ಸೈಡ್ ವೇಸ್ ನಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಸ್ಟಾಕ್ ಕೂಡ 3800-4000 ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. L&T ಅನ್ನು ಕೂಡ ಫೋಕಸ್ ನಲ್ಲಿ ಇಟ್ಕೋಬಹುದು. ಈ ಒಂದು ಸ್ಟಾಕ್ ಅನ್ನು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬಹುದಾಗುತ್ತೆ. 40ರ PE ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಇಂಡಸ್ಟ್ರಿ PE ಕೂಡ ಅದೇ ಒಂದು ರೇಂಜ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾಕ್ ರೀಸೆಂಟ್ ಟೈಮ್ ನಲ್ಲಿ ಸ್ವಲ್ಪ ಕರೆಕ್ಟ್ ಕೂಡ ಆಗಿರೋದ್ರಿಂದ ಲಾಂಗ್ ಟರ್ಮ್ಗೆ ಆಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. L&T ಕೂಡ ಅಷ್ಟೇ ರೀಸೆಂಟ್ ಆಗಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ಫೋಕಸ್ ನಲ್ಲಿ ಇಟ್ಕೋಬಹುದಾಗುತ್ತೆ. ಜಸ್ಟ್ ಇಲ್ಲಿ ನಾನು SRF ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕೆಮಿಕಲ್ ಇಂಡಸ್ಟ್ರಿ ಕಳೆದ 2 ವರ್ಷಗಳಿಂದ ಸ್ಲೋ ಫೇಸ್ ನಲ್ಲಿ ನಡೀತಿದೆ. ಮೇ ಬಿ ಒಂದು ಬೂಸ್ಟ್ ಗೌರ್ಮೆಂಟ್ ನ ಕಡೆಯಿಂದ ಸಿಕ್ಕಿದ್ರೆ ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಚಾನ್ಸಸ್ ಇದೆ. ಕೆಮಿಕಲ್ ಸೆಕ್ಟರ್ ಅಂತ ಬಂದಾಗ ಸ್ಪೆಷಾಲಿಟಿ ಕೆಮಿಕಲ್, ಫರ್ಟಿಲೈಸರ್ಸ್ ಈ ಎಲ್ಲ ಸ್ಟಾಕ್ ಗಳನ್ನ ಫೋಕಸ್ ನಲ್ಲಿ ಇಡಬಹುದಾಗುತ್ತೆ.
ಆಲ್ರೆಡಿ ಸಾಕಷ್ಟು ಕಂಪನಿಗಳು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ವಾರ 300ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಮೇಜರ್ ಆಗಿ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಈ 2 ಕಂಪನಿಗಳ ರಿಸಲ್ಟ್ ಫೋಕಸ್ನಲ್ಲಿ ಇರುತ್ತೆ. ಹಾಗೆ FMCG ಸೆಕ್ಟರ್ನಿಂದ ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ನಿಫ್ಟಿ 50ಯ ಟಾಪ್ 4 ಲಾರ್ಜ್ ಕ್ಯಾಪ್ IT ಸೆಕ್ಟರ್ನ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಟೆಕ್ ಮಹೀಂದ್ರ ಮುಂದಿನ ವಾರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಫಾರ್ಮಾ ಸೆಕ್ಟರ್ನಿಂದ ಸಿಪ್ಲಾ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನ ರಿಸಲ್ಟ್ಸ್ ಬರ್ತಿದೆ. ಅದರ ಜೊತೆಯಲ್ಲಿ L&T, SBI ಲೈಫ್ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ನ ರಿಸಲ್ಟ್ ಕೂಡ ಮುಂದಿನ ವಾರನೇ ಬರುತ್ತೆ. PSU ಸೆಕ್ಟರ್ನ ಕಂಪನಿ ಪವರ್ ಗ್ರಿಡ್ ಕೂಡ ಮುಂದಿನ ವಾರ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಇದಿಷ್ಟು ನಿಫ್ಟಿ 50 ಸ್ಟಾಕ್ಸ್ ಆಗಿದ್ರೆ ಇನ್ನೂ ಹೆಚ್ಚಿನ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಮುಂದಿನ ವಾರ ಡಿಕ್ಲೇರ್ ಮಾಡ್ತಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ನಮಗೆ ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಆಗಿರ್ಬೋದು, ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್, ಅಶೋಕ್ ಲೇಲ್ಯಾಂಡ್, ಟೊರೆಂಟ್ ಫಾರ್ಮಾ ಈ ರೀತಿಯ ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. FIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಮಾಡ್ತಿದ್ದಾರೆ. ಸೊ ಎಲೆಕ್ಷನ್ ರಿಸಲ್ಟ್ಸ್ನ ನಂತರ FIIs ಇನ್ವೆಸ್ಟ್ ಮಾಡ್ಬೋದು ಅಂತ ಅನಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ FIIs ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಸ್ಟ್ರಾಂಗ್ ಬಜೆಟ್ ಅನೌನ್ಸ್ಮೆಂಟ್ ಗೌರ್ಮೆಂಟ್ನ ಕಡೆಯಿಂದ ಆದರೆ FIIs ಇನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಮಾಡುವಂಥ ಚಾನ್ಸಸ್ ಇರುತ್ತೆ. FIIs ಇನ್ವೆಸ್ಟ್ಮೆಂಟ್ ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಬರ್ತಿದೆ ಅಂದಾಗ ಮಾರ್ಕೆಟ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇರುತ್ತೆ. DIIs ಓವರ್ ಆಲ್ ಜುಲೈ ತಿಂಗಳಲ್ಲಿ ನೆಟ್ ಬೈಯರ್ಸೇ ಆಗಿದ್ದಾರೆ. 779 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಬಟ್ ಕಳೆದ 5 ಸೆಷನ್ಸ್ಗಳಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ತುಂಬ ಜನ ಏಂಜಲ್ ಒನ್, BSE ಈ ಸ್ಟಾಕ್ಗಳ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಕಂಪನಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಸೆಬಿ ಕಡೆಯಿಂದ ಬಂದಿರುವಂಥ ರೆಗ್ಯುಲೇಷನ್ಸ್ ಏನಿದೆ ಆ ರೆಗ್ಯುಲೇಷನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಸ್ಲೋ ಆಗಿ ಸ್ಟಾಕ್ಸ್ಗಳು ರಿಕವರ್ ಆಗುತ್ತೆ, ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.